ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಯಾವ ರೀತಿಯಾಗಿತ್ತು ಅಂತ ನೋಡೋಣ. ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ಹೋರಾಟದ ಕಣ ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಸುಮಲತಾ ಸ್ವಾಭಿಮಾನದ ಕಹಳೆ ಊದಲು ಜೋಡೆತ್ತುಗಳು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ನಾಡಲ್ಲಿ ಸಂಚರಿಸಿದ ಸ್ಟಾರ್ ಕ್ಯಾಂಪೇನ್ಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅಭಿಮಾನದ ಹೊಳೆ, ಎಲ್ಲೆಲ್ಲೂ ಜೋಡೆತ್ತುಗಳಿಗೆ ಭರ್ಜರಿ ಹೂಮಳೆ. ಪೂರ್ಣಕುಂಭ ಸ್ವಾಗತ. ಕಾಂಗ್ರೆಸ್ ಬಿಜೆಪಿ ಬಾವುಟ ಹಿಡಿದೆ ಜೋಡೆತ್ತುಗಳಿಗೆ ವೆಲ್ಕಮ್. ಸುಮಲತಾ ಪರ ಜೋಡೆತ್ತುಗಳ ಕ್ಯಾಂಪೇನ್. ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಬಾವುಟದಿಂದ ಸ್ವಾಗತ. ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಸ್ಪರ್ಧೆಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಖಾಡ ರಂಗೇರ್ತಿದೆ. ಸಕ್ಕರೆ ನಾಡ ಜನ ಗೌರ್ತಿ ಹಾಗೂ ನಿಖಿಲ್ ನಡುವಿನ ಕಾವೇರಿದ ಸಮರವನ್ನ ಹತ್ತಿರದಿಂದ ನೋಡ್ತಿದ್ದಾರೆ. ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಂದ್ರೆ ಅದು ಮಂಡ್ಯ ಚುನಾವಣೆ ಅನ್ನುವಂತೆಯೇ ಬಿಂಬಿತವಾಗಿದೆ. ಒಂದ್ ಕಡೆ ಅಂಬರೀಶ್ ಪತ್ನಿ, ಮತ್ತೊಂದೆಡೆ ಸಿಎಂ ಪುತ್ರನ ಸಮರದಲ್ಲಿ ಜೋಡೆತ್ತುಗಳ ಅಬ್ಬರ ಜೋರಾಗಿದೆ. ನಾಗಮಂಗಲದಾದ್ಯಂತ ದಾಸನ ಸುಂಟರ ಗಾಳಿ. ಪಾಂಡವಪುರದಲ್ಲಿ ರಾಜ ಹುಲಿ ಹಾವಳಿ. ಕಳೆದ 3-4 ದಿನದಿಂದ ಸುಮಲತಾಗೆ ಪ್ರಚಾರದಲ್ಲಿ ಬಲ ತುಂಬುತ್ತಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ನಾಗಮಂಗಲದಾದ್ಯಂತ ಅಬ್ಬರದ ಪ್ರಚಾರ ಮಾಡಿದ್ರು. ಚಿಣ್ಯದಲ್ಲಿ ಜೋಡೆತ್ತುಗಳನ್ನು ಶೃಂಗರಿಸಿದ್ದ ಕಾಂಗ್ರೆಸ್ಸಿಗರು ಮೈತ್ರಿ ಧರ್ಮಕ್ಕಿಂತ ಮಂಡ್ಯ ಸ್ವಾಭಿಮಾನ ದೊಡ್ಡದು ಅಂತ ದರ್ಶನ್ಗೆ ಸ್ವಾಗತ ಕೋರಿದ್ರು. ದರ್ಶನ್ ಪ್ರಚಾರದುದ್ದಕ್ಕೂ ಬೈಕ್ಗಳಲ್ಲಿ, ಎತ್ತಿನ ಗಾಡಿಯಲ್ಲಿ ಜನಸಾಗರದಂತೆ ಸೇರಿದ್ರು. ಸಾಮಗ್ಗಹಳ್ಳಿಯಲ್ಲಿ ದರ್ಶನ್ಗೆ ಹಾರ ಹಾಕಲು ಅಭಿಮಾನಿಯೊಬ್ಬ ಪ್ರಚಾರದ ವಾಹನ ಏರಿದ್ದ. ಈ ವೇಳೆ ಪ್ರಚಾರ ವಾಹನದ ಗಾಜು ಪುಡಿಪುಡಿಯಾಗಿತ್ತು. ಬ್ರಹ್ಮದೇವರ ಹಳ್ಳಿಯಲ್ಲಿ ಅಭಿಮಾನಿ ಕೊಟ್ಟ ಪಾರಿವಾಳವನ್ನ ದರ್ಶನ್ ಹಾರಿಬಿಟ್ರು. ಸುಮಲತಾರನ್ನ ಗೆಲ್ಲಿಸಿ ಹಾಡು ಯಾಕೆ, ಡಾನ್ಸ್ ಮಾಡ್ತೀನಿ ಅಂದ ದಚ್ಚು. ಬೊಮ್ಮನಹಳ್ಳಿಯಲ್ಲಿ ದರ್ಶನ್ಗೆ ಹಾಡು ಹೇಳಿ ಅಂತ ಅಭಿಮಾನಿಯೊಬ್ರು ಮನವಿ ಮಾಡಿದ್ರು. ಸುಮಲತಾ ಅವರನ್ನ ಗೆಲ್ಲಿಸಿದ್ರೆ ಬರೀ ಹಾಡು ಮಾತ್ರ ಅಲ್ಲ, ನಿಮ್ಮ ಜೊತೆ ಡ್ಯುಯೆಟ್ ಸಾಂಗ್ಗೆ ಡಾನ್ಸ್ ಮಾಡ್ತೀನಿ ಅಂತ ದರ್ಶನ್ ಹೇಳ್ತಿದ್ದಂತೆ ಅಭಿಮಾನಿಗಳು ಖುಷಿಯಾದ್ರು. ಬರೋಬ್ಬರಿ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದರ್ಶನ್ ಸುಮಲತಾಗೆ ವೋಟ್ ಹಾಕುವಂತೆ ಮನವಿ ಮಾಡಿದ್ರು. ಇದೇ 18ನೇ ತಾರೀಕು ಬರೋ ಲೋಕಸಭಾ ಚುನಾವಣೆಗೆ ಸಮಮಾಗಿದ್ದಾರೆ. ನಮ್ಮ ಸಂಖ್ಯೆ 20, ಒಳ್ಳೆ ಉತ್ತರ ಜಿಲ್ಲೆ. ಇದಕ್ಕೆ ತಮ್ಮ ಮತದಾನ ಹಾಕುವಂತ ಕೇಳ್ತಿರ್ತೀನವ, ಇದನ್ನ ನೆನ್ಪಿಡ್ಕೊಂಡಿರ್ತೀನವ. ನೀವು ಮಾಡ್ಕೊಟ್ರೆ ಖಂಡಿತ ನಿಮ್ಮ ಜೊತೆಗೆ ಡಿವೈಡ್. ಪಾಂಡವಪುರ ತಾಲೂಕಿನ ಮೇಲುಕೋಟೆಯಾದ್ಯಂತ ರಾಕಿಂಗ್ ಸ್ಟಾರ್ ಯಶ್ 3ನೇ ದಿನದ ಪ್ರಚಾರ ಮುಂದುವರೆಸಿದ್ರು. ಕೆನ್ನಾಳು ಗ್ರಾಮದಿಂದ ಪ್ರಚಾರ ಆರಂಭಿಸಿದ ಯಶ್ಗೆ ಸುನೀತಾ ಪುಟ್ಟಣಯ್ಯ ಸಾಥ್ ನೀಡಿದ್ರು. ಹಿರೇಮರಳ್ಳಿ, ಚಿನಕುರುಳಿ, ಟಿಎಸ್ ಛತ್ರ ಸೇರಿದಂತೆ 20 ಹಳ್ಳಿಗಳಲ್ಲಿ ಯಶ್ ಕ್ಯಾಂಪೇನ್ ಮಾಡಿದ್ರು. ಯಶ್ ಪ್ರಚಾರದಲ್ಲಿ ಜೋಡೆತ್ತಿನ ಗಾಡಿ ಮೆರವಣಿಗೆ ಜೋರಾಗಿತ್ತು. ಪಕ್ಷದ ಬಾವುಟ ಬೇಡ, ಅಭಿಮಾನವಿರಲಿ. ಸುಮಲತಾಗೆ ಕೆಲ ಕಾಂಗ್ರೆಸ್ಸಿಗರು ಬಹಿರಂಗವಾಗಿ ಬೆಂಬಲ ತೋರಿಸುತ್ತಿದ್ದಾರೆ. ಬಿಜೆಪಿ ಬೇಷರತ್ತು ಬೆಂಬಲ ನೀಡಿದೆ. ಆದರೆ ಸುಮಲತಾ ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಸ್ವಾಭಿಮಾನದ ಕಹಳೆಯೊಂದಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿದ್ದು ಕಹಳೆಗೆ ಮತ ನೀಡಿ ಅಂತ ಜೋಡೆತ್ತುಗಳು ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಿರೇಮರಳ್ಳಿ ಗ್ರಾಮದಲ್ಲಿ ರಾಕಿ ಬಾಯ್ನನ್ನ ಅದ್ದೂರಿಯಾಗಿ ಸ್ವಾಗತಿಸಿದ ಕಾರ್ಯಕರ್ತರು ಬಿಜೆಪಿ ಬಾವುಟ ನೀಡಲು ಮುಂದಾದ್ರು. ಆದರೆ ಯಶ್ ಬಿಜೆಪಿ ಪಕ್ಷದ ಬಾವುಟ ಹಿಡಿಯದೆ ತಿರಸ್ಕರಿಸಿದ್ರು. ಹೂವಿನ ಮಳೆ, ಪೂರ್ಣಕುಂಭ ಸ್ವಾಗತ.
ಅಭಿಮಾನಿಗೆ ಆಟೋಗ್ರಾಫ್, ಸುಮಲತಾ ಚಿಹ್ನೆಯಾದ ಕಹಳೆಯ ಸದ್ದು. ಹೀಗೆ ಯಶ್ ಅವರನ್ನ ಕಾರ್ಯಕರ್ತರು ರಂಗುರಂಗಾಗಿ ಭರ್ಜರಿಯಾಗಿ ಸ್ವಾಗತಿಸಿದರು. ನಾರಾಯಣಪುರದಲ್ಲಿ 3ನೇ ದಿನದ ಪ್ರಚಾರ ಮುಗಿಸಿದ ಯಶ್, ಸುಮಲತಾ ಗೆದ್ರೆ ಇಂಡಿಯಾದಲ್ಲೇ ಇತಿಹಾಸ ಆಗಲಿದೆ ಎಂದರು. ಈ ಎಲೆಕ್ಷನ್ ನಾನು ನೋಡಿದ್ರೆ ಪಕ್ಷ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯದ ಜನ ಒಂದು ಸ್ವಾಭಿಮಾನದ ಪ್ರತೀಕವಾಗಿ ತಗೊಂಡಿದ್ದಾರೆ. ಸೊ ಅದರಿಂದ ಎಲ್ಲರೂ ಬಂದು ನಿಂತ್ಕೊಂಡು ಈಗ ಎಲ್ಲೋದ್ರೂ ನೀವು ಎಲ್ಲ ಪಕ್ಷದ ಫ್ಲಾಗ್ಗಳು ನೋಡ್ತಿದ್ರೆ ಇದೊಂದು ತುಂಬಾ ಅಪರೂಪದ ವಿಷಯ. ಅಫ್ಕೋರ್ಸ್ ಇಡೀ ಭಾರತದಲ್ಲೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಾದರೂ ಗೆದ್ರೆ ಅದು ಒಂದು ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. MP ಎಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟದ ಇತಿಹಾಸ ಆಗುತ್ತೆ ಅಂತ. ಹೈಕಮಾಂಡ್ಗೆ ಕಾರ್ಯಕರ್ತರ ಡೋಂಟ್ ಕೇರ್, ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಬೆಂಬಲ ಸುಮಲತಾಗೆ. ಸುಮಲತಾ ಪ್ರಚಾರ ವೇಳೆ ಯಾರು ನಮ್ಮ ಪಕ್ಷದ ಬಾವುಟ ಹಿಡಿಬಾರ್ದು, ಬೇಕಾದ್ರೆ ಪಾರ್ಟಿ ಬಿಟ್ಟು ಹೋಗ್ಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗುಡುಗಿದ್ರು. ಇದಕ್ಕೆ ಕೈ ಕಾರ್ಯಕರ್ತರು ಡೋಂಟ್ ಕೇರ್ ಅಂದಿದ್ದಾರೆ. ಪಕ್ಷದಿಂದ ಉಚ್ಚಾಟನೆಯಾಗಿದ್ದ ಸಚ್ಚಿದಾನಂದ ಮನೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮುಖಂಡರು ಹೈಕಮಾಂಡ್ನ ಕಮಾಂಡ್ಗೆ ಜಗ್ಗದೆ ನಾವು ಸುಮಲತಾರನ್ನೇ ಬೆಂಬಲಿಸೋದು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಹಿರಂಗವಾಗಿ ಸಿಡಿದೆದ್ರು. ನಾವು ಯಾರು ಏನೇ ತೀರ್ಮಾನ ತಗೊಂಡ್ರು ಚಿಂತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ದೃಢ ನಿರ್ಧಾರದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹಿಂದೆ ಸರಿಯುವುದಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆವಾಜ್ಗೆ ನಾರಾಯಣಪುರದಲ್ಲಿ ಯಶ್ ಪ್ರಚಾರದ ವೇಳೆ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ಸುಮಲತಾರನ್ನೇ ಬೆಂಬಲಿಸುವುದು ಅಂತ ಕಾರ್ಯಕರ್ತನೊಬ್ಬ ಆಕ್ರೋಶ ವ್ಯಕ್ತಪಡಿಸಿದ್ದ. ಓಂ ಪ್ರಕಾಶ್ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮಂಡ್ಯ. ದರ್ಶನ್ ಪ್ರಚಾರ ವಾಹನದ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ನಾಗಮಂಗಲ ತಾಲೂಕಿನ ಅಂಚೆ ಚಿಟ್ಟನಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಬೆಳ್ಳೂರಿನಿಂದ ನಾಗಮಂಗಲ ಕಡೆ ಬರ್ತಾ ಇದ್ದಾಗ ಈ ಕೃತ್ಯವನ್ನ ಮಾಡಿದ್ದಾರೆ. ದರ್ಶನ್ ಪ್ರಚಾರ ವಾಹನದ ಮೇಲೆ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ನಾಗಮಂಗಲದ ಅಂಚೆ ಚಿಟ್ಟನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಬೆಳ್ಳೂರಿನಿಂದ ನಾಗಮಂಗಲ ಕಡೆ ಹೋಗ್ತಾ ಇದ್ದಂತ ಟೈಮ್ನಲ್ಲಿ ಈ ಕೃತ್ಯವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ದರ್ಶನ್ ಕಾರ್ ಜೊತೆಗೆ ಪೊಲೀಸ್ ವಾಹನದ ಮೇಲೂ ಕೂಡ ಕಲ್ಲನ್ನ ಎಸೆದಿದ್ದಾರೆ. ರಸ್ತೆ ಬದಿ ನಿಂತಿದ್ದ ಕಿಡಿಗೇಡಿಗಳು ಈ ರೀತಿಯಾಗಿ ಕಲ್ಲನ್ನ ಎಸೆದು ಕೃತ್ಯವನ್ನ ಮಾಡಿದ್ದಾರೆ. ಕಲ್ಲು ತೂರಾಟವನ್ನ ಮಾಡಿ ಸಿಎಂ ಪರ ಜೈಕಾರವನ್ನ ಆ ಕಿಡಿಗೇಡಿಗಳು ಕೂಗಿದ್ದಾರೆ. ಇನ್ನೊಂದ್ ಕಡೆ ಗೌಡ್ತಿ ಸೋಲಿಸಲು ಅಭಿಮನ್ಯು ಅಖಾಡಕ್ಕಿಳಿದಿದ್ದಾರೆ. ಶತಾಯ ಗತಾಯ ಕುಟುಂಬದ ಕುಡಿಗೆ ವಿಜಯಮಾಲೆ ತೋಡಿಸಿ ಸಂಸತ್ಗೆ ಕಳಿಸಲೇಬೇಕು ಅಂತ HDD ಹಾಗೇನೆ HDK ಇನ್ನಿಲ್ಲದ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಖುದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ಅಖಾಡಕ್ಕಿಳಿದು ಮೊಮ್ಮಗನ ಗೆಲುವಿಗೆ ರಣತಂತ್ರಗಳನ್ನ ರೂಪಿಸಿದ್ದಾರೆ. ಮೊಮ್ಮಗನನ್ನ ಗೆಲ್ಲಿಸಲು ಅಖಾಡಕ್ಕಿಳಿದ ದೊಡ್ಡಗೌಡ್ರು. ಸುಮಲತಾಗೆ ಸೋಲುಣಿಸಲು HDD ಪ್ರಚಾರ. ಸಕ್ಕರೆ ನಾಡ ರಾಜಕೀಯಕ್ಕೆ ಜೆಡಿಎಸ್ನ ದೊಡ್ಡಗೌಡ್ರು ಎಂಟ್ರಿ ಕೊಟ್ಟಿದ್ದಾರೆ. ಮೊಮ್ಮಗ ನಿಖಿಲ್ ಪರವಾಗಿ ರಣತಂತ್ರದೊಂದಿಗೆ ಅಖಾಡಕ್ಕಿಳಿದಿರೋ ದೇವೇಗೌಡರು ಕೆಆರ್ಪೇಟೆ ಹಾಗೂ ಶ್ರೀರಂಗಪಟ್ಟಣದಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಪಾಲ್ಗೊಂಡು ನಿಖಿಲ್ ಪರವಾಗಿ ಮತಯಾಚಿಸಿದ್ರು. ಚಲುವರಾಯಸ್ವಾಮಿ ಹೆಸರೇಳದೆ SMK ಸೇರಿದಂತೆ ವಿರೋಧಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಸ್ಟಾರ್ಸ್ ಪ್ರಚಾರದಿಂದ ನಮ್ಮ ಮತಗಳಿಗೆ ಪೆಟ್ಟು ಬೀಳಲ್ಲ ಅಂತ ಸಿಎಂ ಸೇರಿದಂತೆ ಜೆಡಿಎಸ್ ನಾಯಕರು ಹೇಳಿದ್ರೆ, ಗೌಡರು ಮಾತ್ರ ಸಿನಿಮಾ ನಟರಿಗೆ ಆಕರ್ಷಣೆ ಮಾಡೋ ಶಕ್ತಿ ಇದೆ, ಇವತ್ತಿನ ಸ್ಟಾರ್ಸ್ ರಾಜ್ಕುಮಾರ್ ಅಂತೆ ಇರಬೇಕಿತ್ತು ಅಂದ್ರು. ಇವತ್ತು ಆ ಕಟ್ಟಡವನ್ನು ಕಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಜನಸಹಾಯ ಕಣ್ಣಲ್ಲಿ ನೀರಾಕದ ದೇವರೊಂದಿಗಿಂತ ಸ್ಥಿತಿ ಬರಬಾರದು. ಬೆಂಗಳೂರು ಒಂದರಲ್ಲಿ 5 ಕೋಟಿ ಕೊಡಿಸ್ಕೊಟ್ಟು ತಪ್ಪು ತಿಳ್ಕೋಬೇಡಿ. ಈ ಪಕ್ಷವನ್ನು ಕೊಲ್ಲಿಕ್ಕೆ ನಿಮ್ಗೆ ಸಾಧ್ಯನಾ? ನಿಮ್ಗೆ ಸಾಧ್ಯ ಇಲ್ಲ ಕೃಷ್ಣ ಅವರೇ. ಸಿನಿಮಾ ನಟರಿಗೆ ಆಕರ್ಷಣೆ ಮಾಡುವ ಶಕ್ತಿ ಇದೆ. ನಾನು ಯಾರಿಗೂ ನಿಂದನೆ ಮಾಡಲ್ಲ, ಯಾರಿಗೂ ನಿಂದನೆ ಮಾಡಲ್ಲ, ಕೈ ಮುಗಿದು ಕೇಳಿರ್ತೀನಿ, ಯಾರ ಹೆಸರು ಹೇಳಲ್ಲ. ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ನಿಂತಾಗ ನಾನು ಅವ್ರ ಮನೆಗೆ ಬಂದೆ. ನಿಮ್ಮ ಜನಪ್ರಿಯತೆಯಿಂದ ಇವತ್ತು ನಾವು ಇಂದಿರಾ ಗಾಂಧಿ ಸೋಲಿಸಿ ಜನತಾ ದಳದಲ್ಲಿ ಅವ್ರ ಮನೆಗೆ ಬಂದೆ. ಒಂದು ಮಾತು ಹೇಳಿದ್ರು, ಯಾವ ಕಾರಣಕ್ಕೂ ನಾನು ರಾಜಕೀಯ ಎಂಥ ಮೇರು ಪರ್ವತಕ್ಕೆ ಬರೆದಂತ ವ್ಯಕ್ತಿ ಏನ್ ನಡೀತಾ ಇದೆ? ಒಂದು ಕಡೆ ತಾತನ ತಂತ್ರದ ಜೊತೆ ನಿಖಿಲ್ ಅಬ್ಬರದ ಪ್ರಚಾರವನ್ನ ಮುಂದುವರೆಸಿದ್ರು. ಅಂದು ಗದ್ದೆಯಲ್ಲಿ ನಾಟಿ, ನಿನ್ನೆ ತೋಟದಲ್ಲಿ ಉಳುಮೆ, ಇಂದು ಆಲೆ ಮನೆಯಲ್ಲಿ ಕಬ್ಬು ಅರೆಯುವ ಕೆಲಸ. ಇವು ನಿಖಿಲ್ ಪ್ರಚಾರದ ಅಲೆಗಳು.
ಮಂಡ್ಯ, ಪಾಂಡವಪುರ ತಾಲೂಕಿನ ಅರಳಕುಪ್ಪೆ, ಸೀತಾಪುರ ಸೇರಿದಂತೆ 20 ಹಳ್ಳಿಗಳಲ್ಲಿ ನಿಖಿಲ್ ಪ್ರಚಾರ ಮಾಡಿದ್ರು. ನಿಖಿಲ್ಗೆ ಬೃಹತ್ ಹೂವಿನ ಹಾರ ಹಾಕಿ ಪುಷ್ಪ ಮಳೆಗರೆದ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದ್ರು. ಕೆನ್ನಾಳು ಗ್ರಾಮದ ಆಲೆಮನೆಯಲ್ಲಿ ಕಬ್ಬು ಅರೆಯುತ್ತಾ ನಿಖಿಲ್ ಮತಬೇಟೆಗಿಳಿದಿದ್ರು. ನಾನು ಯಾವ ಬಾಸೂ ಅಲ್ಲ, ರೈತರಿಗೆ ಆ ಬಾಸ್ಗಳು ಏನ್ ಮಾಡಿದ್ದಾರೆ ಅಂತ ಜೋಡೆತ್ತುಗಳಿಗೆ ಟಾಂಗ್ ಕೊಟ್ರು. ನಾನು ಯಾವುದು ಬಾಸ್ ಆಗಕ್ಕೆ ಬಂದಿಲ್ಲ ಸರ್. ಇಲ್ಲಿ ನಾನೊಬ್ಬ ಜನಸಾಮಾನ್ಯರಲ್ಲಿ ನಾನು ಒಬ್ಬ ಗುರುತಿಸ್ಕೊಳ್ಳಿಕ್ಕೆ ಅವರ ಒಂದು ಕಷ್ಟಗಳನ್ನ ಅರ್ಥೈಸ್ಕೊಂಡು ಸಾಧ್ಯವಾದಷ್ಟು ಅವರ ಕಷ್ಟಗಳಿಗೆ ಒಂದು ಪರಿಹಾರ ಹುಡುಕ್ಲಿಕ್ಕೋಸ್ಕರ ಬಂದಿದ್ದೇನೆ ಹೊರತು ನಾನು ಯಾವ ಬಾಸು ಆಗ್ಲಿಕ್ಕೆ ಬಂದಿಲ್ಲ. ಬಿಡಿ, ರೈತರಿಗೆ ಏನು ಮಾಡಿಲ್ಲ. ಸಡನ್ನಾಗಿ ಇವ್ರಿಗೆಲ್ಲ ಕಾಳಜಿ ಬಂದ್ಬಿಟ್ಟಿದೆ ಇವತ್ತು ರೈತರ ಮೇಲೆ. ಇಷ್ಟು ವರ್ಷ ಎಲ್ಲೋಗಿದ್ರಂತೆ? ಯಾವ ರೈತರ ಬಗ್ಗೆ ಏನು ಮಾತಾಡಿದಾರಂತೆ? ಏನು ಹೋರಾಟ ಮಾಡಿದಾರಂತೆ? ಸಾಲ ಮನ್ನಾ ಬಗ್ಗೆ ಸುಮಲತಾ ಸಿಡಿಲು. ಸ್ವತಂತ್ರ ಅಭ್ಯರ್ಥಿಗೆ ಸಿಎಸ್ ಪುಟ್ಟರಾಜು ತಿರುಗೇಟು. ಪ್ರಚಾರದಿಂದ ಬ್ರೇಕ್ ತಗೊಂಡಿದ್ದ ಸುಮಲತಾ ಇಂದು ಬೆಂಗಳೂರಿನಲ್ಲಿ ಮಾಧ್ಯಮ ಸಂವಾದದಲ್ಲಿ ಭಾಗವಹಿಸಿ ಸಾಲ ಮನ್ನಾ ಅಸಾಧ್ಯ ಅಂತ ಸಿಎಂ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇದಕ್ಕೆ ಮಂಡ್ಯದ ಚಿಕ್ಕಾಡೆ ಗ್ರಾಮದಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ತಿರುಗೇಟು ಕೊಟ್ರು. 48,000 crores ಸಾಲ ಮನ್ನಾ ಮಾಡಕ್ಕಾಗತ್ತಾ ಅಂತ ಕೇಳಿದ್ರು ಅಂಬರೀಷ್ ಅವರು. ಅವ್ರು ಹೇಳಿದ್ದ ಮಾತೇನ್ ಗೊತ್ತಾ? ನಮ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ನಮ್ಮ ಹತ್ರ ದುಡ್ಡು ಸಾಲ್ತಾ ಇಲ್ಲ, ರೈತರ ಸಾಲ ಮನ್ನಾ ನಾವ್ ಎಲ್ಲಿಂದ ಮಾಡ್ತೀವಿ, ಇದು ಬರೆಯೋದು ಸುಳ್ಳು ಭರವಸೆ ಆಗತ್ತೆ. ನಿಮ್ಮ ಸ್ನೇಹಿತ ಅವರು ಹೇಳಿ ಇಂಥ ವಿಚಾರಕ್ಕೆ ಅವರು ಮಾಡಬಾರದು, ನಮ್ಮಿಂದ ಅದು ಆಗಲ್ಲ ಅನ್ನೋ ಒಂದು ಮಾತನ್ನ ಹೇಳಿ ಅನ್ನೊಂದು ಮಾತು ಐ ವಾಸ್ ವಿಟ್ನೆಸ್ ಟು ಬಿ. ಇಲ್ಲೇ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಇದೆ. ಎಷ್ಟು ರೈತರ ಸಾಲ ಮನ್ನಾ ಆಗಿದೆ ಅಂತಕ್ಕಂಥದ್ದು ದಯಮಾಡಿ ನೀವೆಲ್ಲರೂ ಇದ್ದೀರಿ, ಅಂಕಿಅಂಶ ತಗೊಳ್ಳಿ. ಇದು ಚಿಕ್ಕಾಡೆ ಅಂತಕ್ಕಂಥ ವ್ಯವಸಾಯ ಈ ಬ್ಯಾಂಕಲ್ಲೇ 2 ಕೋಟಿ ಸಾಲ ಮನ್ನಾ ಆಗಿದೆ. ನಿಮ್ ಸುಮಲತಾ ಮೇಡಮ್ ಅವ್ರಿಗೆ ತಗೊಂಡೋಗಿ ಇದನ್ನು ತೋರಿಸ್ಬೇಕು ನೀವು, ಅಂಕಿಅಂಶ ತಗೊಂಡೋಗಿ. ಕುಮಾರಣ್ಣ ಮಾಡದಂತ ಸರ್ಕಾರ ಎಷ್ಟು ಕೋಟಿ ಸಾಲ ಮನ್ನಾ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಮಾತಾಡಿ. ಇನ್ನು ಮಂಡ್ಯಕ್ಕೆ ಬರಬೇಕು ಅಂತ ರಾಜಕೀಯಕ್ಕೆ ಬಂದೆ ಎಂದ ಸುಮಲತಾಗೆ ಸಿಎಸ್ ಪುಟ್ಟರಾಜು ಅಂಬರೀಷ್ ಹುಷಾರಿಲ್ಲದೆ ಮನೆಯಲ್ಲಿದ್ದಾಗ ಸುಮಲತಾಗೆ ಆಗ ಮಂಡ್ಯ ಕಾಣ್ಲಿಲ್ವಾ ಅಂತ ಟಾಂಗ್ ಕೊಟ್ರು. ಇವತ್ತಿನ ದಿನ ನನ್ನ ಈ ಪೊಲಿಟಿಕಲ್ ಎಂಟ್ರಿ ಏನಿದೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಇಟ್ ವಾಸ್ ಅನ್ ಎಮೋಷನಲ್ ರೀಸನ್. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ನನಗೆ ಒಂದು ಆ ಪೀರಿಯಡ್ ಅಲ್ಲಿ ನನಗಿದ್ದ ಎಮೋಷನ್ಸ್ಗೆ ಎಲ್ಲೋ ಟಚ್ ಆಯ್ತು. ಅಂಬರೀಷ್ ಅವ್ರು ತೀರ್ಕೊಂಡ ಮೇಲೆ ನಾನು ಅವ್ರ ಸ್ಥಾನ ತುಂಬಿಕೆ ಅಂತ ಬಂದಿದಾರಲ್ರಿ. ಪಾಪ ಕಳೆದ 2 ವರ್ಷದಿಂದ ಆರೋಗ್ಯ ಕೆಡಿಸಿ ಮನೇಲಿ ಇದ್ರಲ್ರಿ. ಯಾವತ್ತು ಮಂಡ್ಯ ಜಿಲ್ಲಾ ಜನ ಅವ್ರು ಓಟ್ ಹಾಕವ್ರೆ, ಅವ್ರ ಕಷ್ಟ ಕೇಳಬೇಕು ಅಂತ ಬಂದ್ರಿ. ಯಾವತ್ ಬಂದ್ರು? ನನ್ನ ಗಂಡನ ಓಟ್ ಹಾಕಿದಿರಿ, ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಅಂತೇಳಿ ಒಂದು ದಿನ ಓಟ್ ಹಾಕಕ್ಕೂ ಬರಲಿಲ್ಲ. ಇವರಿಂದ ನಾವು ರಾಜಕಾರಣ ಮಾಡೋದ, ಜನಸೇವೆ ಮಾಡೋದು ಕಲಿಬೇಕೇನ್ರಿ? ಇನ್ನು ಕ್ಯಾತನಹಳ್ಳಿಯಲ್ಲಿ ನಿಖಿಲ್ ಆಗಮನಕ್ಕೂ ಮುನ್ನವೇ ಸುಮಲತಾ ಪರ ಜೈಕಾರ ಕೂಗಲು ರೈತ ಸಂಘದ ಕಾರ್ಯಕರ್ತರು ಸಜ್ಜಾಗಿದ್ರು. ಮತ್ತೊಂದ್ ಕಡೆ ಉಪ್ಪರಕನಹಳ್ಳಿ ಗ್ರಾಮದ ಮನೆಯಲ್ಲಿ ಜೋಳಿಗೆ ಹಿಡಿದು ಬಿಜೆಪಿ ಕಾರ್ಯಕರ್ತರು ಸುಮಲತಾಗೆ ಮತ ನೀಡುವಂತೆ ಮತಭಿಕ್ಷೆ ಕೇಳಿದ್ರು. ಸುಮಲತಾಕಂಗೆ ಈ ಬಾರಿ ಓಟ್ ಕೊಡ್ಬೇಕು, ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಕೈ ಮುಡಿದು ಕೇಳ್ಕೊತೀವಾಗ. ಅದಕ್ಕೆ ನಿಮ್ಮನೆ ಮಕ್ಕಳು ಬಂದು ಮತಭಿಕ್ಷೆ ಬೇಡಿವಾಗ ಬೆಳಗ್ಗೆನೆ. ಮಂಜುನಾಥ್ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಮಂಡ್ಯ ಲೋಕಸಭಾ ಕುರುಕ್ಷೇತ್ರದಲ್ಲಿ ಗೌಡ ವರ್ಸಸ್ ನಾಯ್ಡು ಜಾತಿ ರಾಜಕೀಯ ತಾರಕಕ್ಕೇರಿದೆ. ಮತ್ತೊಂದು ಕಡೆ ಡಿ ಬಾಸ್ ಅಂದ್ರೆ ಯಾರು ಅನ್ನೋ ಕಿತ್ತಾಟವೂ ಜೋರಾಗಿದೆ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಡಿ ಬಾಸ್ ದೇವೇಗೌಡ ಬಾಸ್, ಮಂಡ್ಯದ ಬಾಸ್ ದೇವೇಗೌಡ ಬಾಸ್, ರೈತರ ಬಾಸ್ ದೇವೇಗೌಡ ಬಾಸ್, ಜೈ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಟಾಂಗ್ ಕೊಟ್ರು. ರೈತರ ಬಾಸ್, ಬಾಸ್ ಬಾಸ್, ಮಂಡ್ಯದ ಬಾಸ್, ಬಾಸ್ ಬಾಸ್, ರೈತರ ಬಾಸ್, ದುಡಿಮೆಯ ಬಾಸ್, ದುಡಿಮೆಯ ಬಾಸ್, ಮಂಡ್ಯದ ಬಾಸ್, ಬಾಸ್ ಬಾಸ್, ಬಾಸ್ ಬಾಸ್, ಡಿ ಬಾಸ್, ರೈತರ ಬಾಸ್, ಬಾಸ್ ಬಾಸ್, ಮಂಡ್ಯದ ಬಾಸ್, ಬಾಸ್ ಬಾಸ್, ರೈತರ ಬಾಸ್, ದುಡಿಮೆಯ ಬಾಸ್, ದುಡಿಮೆಯ ಬಾಸ್, ಮಂಡ್ಯದ ಬಾಸ್, ಬಾಸ್ ಬಾಸ್, ಬಾಸ್ ಬಾಸ್.
ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಗೆ ಗ್ರಾಮಸ್ಥರು ಘೇರಾವ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ಹಿರೇಗೌಜು ಗ್ರಾಮದಲ್ಲಿ ಶೋಭಾ ಕಾರ್ ತಡೆದು ಘೇರಾವನ್ನ ಹಾಕಿದ್ರು. ಚುನಾವಣೆ ಸಮಯದಲ್ಲಿ ನೀವು ಗ್ರಾಮಕ್ಕೆ ಬರ್ತೀರಿ, ಗೆದ್ದ ಮೇಲೆ ನಮ್ಮ ಗ್ರಾಮಕ್ಕೆ ಬರೋದೇ ಇಲ್ಲ, ಮೊದಲು ನಮ್ಮ ಗ್ರಾಮಕ್ಕೆ ನೀರು ಕೊಡಿ, ಆಮೇಲೆ ಓಟ್ ಕೇಳಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರು ನೀರು ಕೇಳ್ತಾ ಇದ್ದಂತೆ ಮುಜುಗರಕ್ಕೆ ಒಳಗಾದ ಶೋಭಾ ಕರಂದ್ಲಾಜೆ ಸ್ಥಳದಿಂದ ಕಾಲ್ಕಿಟ್ರು. ಬಿಜೆಪಿಯವರ ತಲೆ ಕಡಿರಿ ಅಂತ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರ ಸಭೆಯಲ್ಲೇ ನಾಲಿಗೆಯನ್ನ ಕೈ ನಾಯಕ ಹರಿಬಿಟ್ಟಿದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಮತ್ಯಾರೂ ಅಲ್ಲ, ಕಾಂಗ್ರೆಸ್ನ ನಾಯಕ ಅಮಾನುಲ್ಲಾ ಖಾನ್ ನಾಯಕರ ಸಭೆಯಲ್ಲೇ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿಯವರ ತಲೆ ಕಡಿರಿ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಅಮಾನುಲ್ಲಾ ಖಾನ್. ಇನ್ನು ಅಮಾನುಲ್ಲಾ ಖಾನ್ ಯಾರು ಅಂದ್ರೆ ಭೈರತಿ ಬಸವರಾಜು ಬಲಗೈ ಬಂಟ, ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಕೂಡ. ಬಿಜೆಪಿಯವರನ್ನ ಮುಗಿಸ್ಲೇಬೇಕು ಅಂತ ಸಭೆಯಲ್ಲಿ ಅವರು ಗುಡುಗಿದ್ದಾರೆ. ಇನ್ನು ಬಿಜೆಪಿಯವರನ್ನ ಈ ಬಾರಿ ಬಿಡಬಾರದು, ಅವರನ್ನ ಸರ್ವನಾಶ ಮಾಡಲೇಬೇಕು ಅಂತ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ನಡೆದಿದ್ದಂತ ಕಾರ್ಯಕ್ರಮದಲ್ಲಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಅಧ್ಯಕ್ಷರು ಅಮಾನುಲ್ಲಾ ಇನ್ನೊಬ್ರು ಹೇಳೋ ಬಿಜೆಪಿ ಸಮಾಚಾರ, ಅದು ಕೆಟ್ಟವ್ರಿಗೆ ನನ್ನ ಮಕ್ಕಳು ದಲಿತರಿಗೆ ಹೊಡಿತಾ ಇದ್ದಾರೆ, ಮುಸಲ್ಮಾನರು ಹೊಡಿತಾ ಇದ್ದಾರೆ. ಆ ಕನ್ನಡ ಮಕ್ಕಳಿಗೆ ಹೇಗೆ ಕೆಲಸ ಕೊಡ್ತೀನಿ ಸರಿ ನೋಡಿ, ಅದ್ ಎಷ್ಟು ಕೇಸ್ಗಳಾದ್ರೂ ಸರಿ, ಎಷ್ಟು ತಲೆಗಳಿದ್ರು ಸರಿ, ನಮ್ಮ ಪಾರ್ಟಿನ ಕಿತ್ತು ಕಾಂಗ್ರೆಸ್ ಬಿಸಾಕಲು ಸರಿ, ಆಗಂತೂ ಬಿಡಲ್ಲ ಈ ಸರಿ. ಅವ್ರು ಸರ್ವನಾಶ ಮಾಡೋದಕ್ಕೆ ಬಿಡಲ್ಲ. ವಿಜಯನಗರ ಬಿಜೆಪಿಗೆ ನ್ಯಾಯ ಸುಮ್ಮನೆ ಕೆಲಸ ಮಾಡಬೇಕು ಹೊರತು ಏನೋ ಸ್ವಲ್ಪ ಮಾಡಿದ್ರೆ ಕಥೆನ ಮುಗಿಸ್ತೀವಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಬೂರ್. ಅಲ್ಲಿ ಸಾಕಷ್ಟು ನಾಯಕರು ಕೂಡ ಕೂತಿದ್ದಾರೆ, ದೃಶ್ಯದಲ್ಲೂ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರ ಮಧ್ಯದಲ್ಲೇ ಈ ರೀತಿಯಾಗಿ ಅಮಾನುಲ್ಲಾ ಖಾನ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇಷ್ಟೊಂದು ಪ್ರವೋಕ್ ಆಗಕ್ಕೆ ಏನ್ ಕಾರಣ? ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಯಾರು ಆಕ್ಷೇಪ ಎತ್ತಲಿಲ್ವಾ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ? ಶರ್ಮಿತಾ ಶೆಟ್ಟಿ, ಇದು ಚುನಾವಣೆಯ ಹಿನ್ನೆಲೆಯಲ್ಲಿ ಏನೇನು ನನ್ನ ಕಾರ್ಯತಂತ್ರವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಮಾನುಲ್ಲಾ ಖಾನ್ ಸೇರಿದಂತೆ ಏನು ಕಾಂಗ್ರೆಸ್ನ ಮುಖಂಡರಲ್ಲೂ ಕೂಡ ಒಂದು ಸಭೆಯನ್ನ ಕರೆದಿರುವಂತದ್ದು. ಅಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತಹ ಕೃಷ್ಣಮೂರ್ತಿ ಅವರಿದ್ದು, ಬಿಬಿಎಂಪಿಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಸುಕುಮಾರ್ ಅವರಿದ್ರು. ಸೊ ಇವರೆಲ್ಲರೂ ಇದ್ರು ಕೂಡ ಅವರೆಲ್ಲರ ಸಮ್ಮುಖದಲ್ಲೇ ಅಮಾನುಲ್ಲಾ ಖಾನ್ ಅವರು ತಮ್ಮ ನಾಲಿಗೆಯನ್ನ ಹರಿಸಿಬಿಟ್ಟಿರತಕ್ಕಂಥದ್ದು. ಚುನಾವಣಾ ಆಯೋಗದ ಏನು ಬಿಸಿ ಇರುವಂತಹ ಸಂದರ್ಭದಲ್ಲೂ ಕೂಡ, ಅಂದ್ರೆ ನೀತಿ ಸಂಹಿತೆ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಒಂದು ಹೇಳಿಕೆ, ಅಂದ್ರೆ ಬಿಜೆಪಿ ನಾಯಕರ ತಲೆ ಕಡಿಯಬೇಕು ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗೇನೆ ಈ ಅಮಾನುಲ್ಲಾ ಖಾನ್ ಅನ್ನುವಂಥದ್ದು ಭೈರತಿ ಬಸವರಾಜರ ಬಲಗೈ ಬಂಟ. ಸೊ ಆ ಹಿನ್ನೆಲೆಯಲ್ಲಿ ಇದು ಹೆಚ್ಚು ರಾಜಕೀಯ ತಿರುವನ್ನ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಎಷ್ಟು ಕೇಸ್ ಆದ್ರೂ ಸರಿ, ಎಷ್ಟು ತಲೆಗಳು ಉದುರಿದ್ರು ಸರಿ, ಬಿಜೆಪಿ ಅವರನ್ನ ಮುಗಿಸಬೇಕು, ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನ ಕಿತ್ತಾಕಿದ್ರು ಪರವಾಗಿಲ್ಲ, ಸೊ ಇಂಥ ಒಂದು ಕೆಲಸವನ್ನು ಮಾಡಲೇಬೇಕು, ಬಿಜೆಪಿಯನ್ನ ಈ ಬಾರಿ ಸರ್ವನಾಶ ಮಾಡಲೇಬೇಕು ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಅದಕ್ಕೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚಪ್ಪಾಳಿಯನ್ನು ಕೂಡ ತಟ್ಟಿದ್ದಾರೆ. ಇದು ಒಂದು ರೀತಿ ರಾಜಕೀಯ ವಲಯದಲ್ಲಿ ಆಶ್ಚರ್ಯವನ್ನ ಮತ್ತೆ ಚರ್ಚೆಯನ್ನು ಹುಟ್ಟಾಕಿರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಹಾಸನದಲ್ಲಿ ಅಖಾಡಕ್ಕಿಳಿದಿರೋ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊಮ್ಮಕ್ಕಳ ಪರ ದೇವೇಗೌಡರು ಮತಬೇಟೆಗಿಳಿದಿದ್ದು ಪ್ರಜ್ವಲ್ ಪರ ಮತಯಾಚಿಸಿದ್ರು. ಹಾಸನದಲ್ಲಿ ಮೊಮ್ಮಗನ ಪರ ಗೌಡರ ಪ್ರಚಾರ. ಮತಬೇಟೆ ವೇಳೆ ಮೋದಿ ವಿರುದ್ಧ ವಾಗ್ದಾಳಿ. ಹಾಸನದಲ್ಲಿ 2 ದಿನಗಳಿಂದ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಅಖಾಡಕ್ಕಿಳಿದು ಮೊಮ್ಮಗ ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು. ಮಂಡ್ಯಕ್ಕೆ ತೆರಳೋ ಮಾರ್ಗ ಮಧ್ಯೆ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದ ಸಮಾವೇಶದಲ್ಲಿ ಮತಯಾಚನೆ ಮಾಡಿದ್ರು. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ನಿರ್ಧರಿಸಿದ್ದೆ, ಆದ್ರೆ ನೀವು ಸಂಸತ್ಗೆ ಬರಬೇಕು ಅಂತ ಒತ್ತಡ ಹಾಕಿದ್ದಕ್ಕೆ ಚುನಾವಣೆಗೆ ನಿಲ್ಬೇಕಾಯ್ತು ಅಂತ ಹೇಳಿದ್ರು. ನಾನು ಈ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ನಿಲ್ಲದಿಲ್ಲ ಅಂತ ಆ ರೀತಿ ಹೇಳಲಿಲ್ಲ. ನಾನು ಮುಂದೆ ಪಾರ್ಲಿಮೆಂಟಿಗೆ ಕಂಟೆಸ್ಟೇ ಮಾಡೋದಿಲ್ಲ ಅಂತ ಹೇಳಿದೆ. ನೀವು ಈ ಲೋಕಸಭೆಗೆ ಬರಲೇಬೇಕು, ಈ ಒಂದು ರಾಜಕೀಯದ ಒಂದು ವಾತಾವರಣ ನಿಮ್ಮಂತವ್ರು ಬೇಕು ಹೌಸ್ಗೆ, ನೀವು ಬರಲೇಬೇಕು, ನೀವು ತುಂಬ ಆಲೋಚನೆ ಮಾಡಿ ಈ ನಿರ್ಣಯಕ್ಕೆ ಬರುವಾಗ ಅವರು ಸಹಕರಿಸಿದರು. ಹೊಸಳ್ಳಿಯಲ್ಲಿ ಮಗನ ಪರ ಪ್ರಚಾರದ ವೇಳೆ ಮಾತನಾಡಿದ ಎಚ್.ಡಿ. ರೇವಣ್ಣ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತು ಮಕ್ಕಳು ಪ್ರೆಸ್ ಮೀಟ್ ಟ್ರಾನ್ ಹಾಕಿಸ್ತಾರಲ್ಲ,
ಹಾಸನ್ ಟು ಮೈಸೂರು ಪೀಸ್ಫುಲ್ ಟ್ರೈನ್ 15 ರೂಪಾಯಿ ಮೈಸೂರಿಗೆ ಹೋಗೋದು, ದೋಸೆ ತಿನ್ಕೊಂಡು ವಾಪಸ್ 17 ರೂಪಾಯಿ ಇಲ್ಲಿದ್ದೇವೆ. ಹಲವಾರು ಟ್ರೈನ್ ಈಗ ಮಾಡ್ಕೊಂಡು ಏನ್ ತಲೆ ತಿರ್ಸಿಬೇಡಿ. ಈಗ ಟ್ರೈನ್ ಮಾರ್ಗನ ಕಿತ್ಕೊಂಡು ಹೋಗಿದ್ರಪ್ಪ, 10 ತಿಂಗಳು ಮಾಡಿಸ್ತೇವೆ. ಪ್ರಜ್ವಲ್ ರೇವಣ್ಣ ಹಳ್ಳಿಗಳಿಗೆ ತೆರಳಿ ಮತಯಾಚಿಸಿದ್ರು. ನಿಮ್ಮ ಮನೆ ಮಗನಾಗಿ ಮತ ಕೇಳ್ತಾ ಇದ್ದೀನಿ, ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಈ ಕ್ಷೇತ್ರದ ಒಬ್ಬ ಮಗನಾಗಿ ನಾನು ಮತ ಕೇಳಬೇಕಾಗತ್ತೆ ನಿಮ್ಮ ಹತ್ರ. ಯಾಕಂದ್ರೆ ಇವತ್ತು ದೇವೇಗೌಡರು ಸಾಹೇಬ್ರಿಗಿರ್ಬೋದು, ಇಲ್ಲ ರೇವಣ್ಣವ್ರಿಗಿರ್ಬೋದು, ಇವತ್ತು ನೀವು ಕೊಟ್ಟಂತ ಶಕ್ತಿ, ಪ್ರೀತಿ, ವಿಶ್ವಾಸ ನಮ್ಮ ಕುಟುಂಬನ ಏನು ಬೆಳೆಸಿದೀರಾ, ಒಂದು ಪ್ರೀತಿ ವಿಶ್ವಾಸನ ಇವತ್ತು ಕೊಟ್ಟಿದ್ದೀರಾ. ಇವತ್ತು ನಾವ್ ಯಾರು ಕೂಡ ಮರೆಯಕ್ಕಾಗೋದಿಲ್ಲ. ಎ ಮಂಜು ವರ್ಸಸ್ ಪ್ರಜ್ವಲ್ ರೇವಣ್ಣ ನಡುವಿನ ಜಿದ್ದಾಜಿದ್ದಿನ ಅಖಾಡವಾಗಿರೋ ಹಾಸನದಲ್ಲಿ ಪ್ರಜ್ವಲ್ ಗೆಲುವಿಗಾಗಿ ದಳಪತಿಗಳು ಅಬ್ಬರಿಸ್ತಾ ಇದ್ದಾರೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಕೆ ಶಿವಾಪುರ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಮನೆಯಲ್ಲಿನ ಹಾಸಿಗೆ ತೊಳೆದು ಹಾಕೋಣ ಅಂತ ಗಂಡ, ಹೆಂಡತಿ ಹಾಗೇನೆ ಮಕ್ಕಳು ಚಕ್ಕಡಿಯಲ್ಲಿ ಬೆಳಗ್ಗೆ ಜಮೀನ್ ಕಡೆ ಹೊರಟಿದ್ರು. ಮನೆಯಿಂದ ಅರ್ಧ ಕಿಲೋಮೀಟರ್ ದೂರ ಹೋಗಿದ್ರಷ್ಟೇ. ದಾರಿಯಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯನ್ನ ಎತ್ತು ತುಳಿತಾ ಇದ್ದಂತೆ ಇಡೀ ಗಾಡಿಗೆ ವಿದ್ಯುತ್ ಶಾಕ್ ಹೊಡೆದು 35 ವರ್ಷದ ರೇವಪ್ಪ ಕಲ್ಲೊಳ್ಳಿ, 30 ವರ್ಷದ ರತ್ನವ್ವ ಕಲ್ಲೊಳ್ಳಿ, 8 ವರ್ಷದ ಸಚಿನ್ ಹಾಗೇನೆ ರೇವಪ್ಪ ಸಹೋದರನ ಪುತ್ರ ಬಾಲಕ ಸಾವನ್ನಪ್ಪಿದ್ರು. ನಿನ್ನೆ ಗುಡುಗು ಸಹಿತ ಗಾಳಿ ಮಳೆಯಾಗಿದ್ರಿಂದ ವಿದ್ಯುತ್ ತಂತಿ ನಿನ್ನೆಯೇ ತುಂಡಾಗಿ ಬಿದ್ದಿದೆ. ಈ ಬಗ್ಗೆ ಗ್ರಾಮಸ್ಥರು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ಅಧಿಕಾರಿಗಳು ಇತ್ತ ಸುಳಿಯದೇ ಇದ್ದಿದ್ರಿಂದ ಈ ದುರಂತ ನಡೆದಿದೆ. ಘಟನೆಯಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಬೆಳಗಾವಿ ಬಾಗಲಕೋಟೆ ರಸ್ತೆಯನ್ನು ತಡೆದು ಪ್ರತಿಭಟಿಸಿದರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಸುಮಾ ಸ್ಫೋಟಕ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.